ಓಂ ಶಾರದಾ ಲಕ್ಷ್ಮೀ ಗಣಪತಿ ಗುರುಭ್ಯೋ ನಮಃ. ಜಗದ್ಗುರು ಸಿದ್ಧಾರೂಢರ ಚರಿತಾಮೃತ ಪಾರಾಯಣ ಮಾಡುವುದರಿಂದ ಮಹತ್ತರವಾದ ಲಾಭಗಳು ಜೀವನದಲ್ಲಿ ಸಿದ್ಧಿಸಿದ್ದೇವೆ. ಈ ಜೀವನ ಪದ್ಧತಿಯಲ್ಲಿ ನಾವು ಪೂಜಾ, ಧ್ಯಾನ, ಶ್ರವಣ, ಮನನ, ಅರ್ಚನ ಮಾಡುವುದರಿಂದ ಮಹಾತ್ಮರ ಸದ್ಗ್ರಂಥಗಳನ್ನು ಪಾರಾಯಣ ಮಾಡುವುದರಿಂದ, ಸಿದ್ಧಾರೂಢರ ಕಥಾಮೃತ ಪಾರಾಯಣ ಮಾಡುವುದರಿಂದ ಆಗುವ ಪ್ರಯೋಜನಗಳು, ಸಕಲ ದೇವಾನುದೇವತೆಗಳ ಆಶೀರ್ವಾದ, ಸಂಕಲ್ಪ ಸಿದ್ಧಿಗೆ, ವಿದ್ಯಾಪ್ರಾಪ್ತಿಗೆ, ವಿಜಯ ಸಿದ್ಧಿಗೆ, ಆರೋಗ್ಯ ಭಾಗ್ಯಕ್ಕೆ, ಉದ್ಯೋಗ ಸಿದ್ಧಿಗೆ, ಕುಟುಂಬದ ಸುಖ ಶಾಂತಿಗೆ, ಋಣಪೀಡೆ ನಿವಾರಣೆಗೆ, ಧನ ಪ್ರಾಪ್ತಿಗೆ, ಭಯ ನಿವಾರಣೆಗೆ, ಸುಖ ದಾಂಪತ್ಯಕ್ಕೆ, ಸಂತಾನ ಪ್ರಾಪ್ತಿಗೆ, ಶತ್ರುಪೀಡೆ ನಿವಾರಣೆಗೆ, ಗ್ರಹಗತಿ ಬಾಧ ನಿವಾರಣೆಗೆ, ಯಂತ್ರ ಮಂತ್ರ ತಂತ್ರ ಕುತಂತ್ರ ಭಾನುಮತಿ ನಿವಾರಣೆಗೆ, ಆತ್ಮಹತ್ಯೆ ನಿವಾರಣೆಗೆ, ಮನಃಶಾಂತಿ ಮುಕ್ತಿಗಾಗಿ ಸಂತ ಮಹಾತ್ಮರ ಚರಿತ್ರ ಸಿದ್ಧಾರೂಢರ ಕಥಾಮೃತ ಪಾರಾಯಣ ಮಾಡುವುದರಿಂದ ಇಷ್ಟು ಪ್ರಯೋಜನ ಆಗುತ್ತದೆ. ಶಿವ ಪಂಚಾಕ್ಷರಿ ಮಹಾಮಂತ್ರ ಜಪ, ತಪ, ಅನುಷ್ಠಾನ ಈ ಶ್ರಾವಣ ಮಾಸದಲ್ಲಿ ನಾವು ಪ್ರತಿನಿತ್ಯ ಆಚರಣೆ ಮಾಡಿಕೊಂಡು ಬಂದಿದ್ದಾದರೆ ಜೀವನ ಸಾರ್ಥಕ ಆಗ್ತದೆ, ಅಂತಃಕರಣ ಪವಿತ್ರ ಆಗ್ತದೆ. ಅಂತಃಕರಣ ಶುದ್ಧಿ ದ್ವಾರ ಏನು ಬಹಳ ಪರಮ ಭಕ್ತಿಯಿಂದ ಜ್ಞಾನದೇವಾತು ಕೈವಲ್ಯಂ, ಜ್ಞಾನದಿಂದಲೇ ಹೀಗೆ ಮುಕ್ತಿ ಸುಖ ಶಾಂತಿ ಆಗ್ತದೆ. ಹಾಗಾಗಿ ಮೊದಲು ಪರಮಾತ್ಮನ ನಾಮಸ್ಮರಣೆ, ಭಕ್ತಿ, ಮಹಾತ್ಮರ ಚರಿತ್ರೆ ಪಾರಾಯಣ ಮಾಡುವುದರಿಂದ ಅತಿ ಅತ್ಯುತ್ತಮವಾದ ಪ್ರಯೋಜನ ಇದೆ ಎಂಬುದಾಗಿ ಸಿದ್ಧಾರೂಢರ ಗ್ರಂಥೆಯ ಮಹಾತ್ಮೆಯಲ್ಲಿ ಹೀಗೆ ತಿಳಿಸಿಕೊಂಡು ಬರ್ತಾ ಇದ್ದಾರೆ. ಓಂ ತತ್ಸತ್.